ಕಲಘಟಗಿ ತಾಲೂಕಿನ ಬಗರ ಹುಕ್ಕುಂ ಸಾಗುವಳಿದಾರರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಕಿರುಕುಳ ತಕ್ಷಣ ನಿಲ್ಲಿಸಿ ಸೂಕ್ತ ರಕ್ಷಣೆ ಒದಗಿಸಬೇಕು. ತಾಲೂಕಿನಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಮತ್ತು ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಖುಲ್ಲಾ ಜಾಗವನ್ನು ಹೊಂದಿದ್ದು, ಸುತ್ತಮುತ್ತ ಹಳ್ಳಿಗಳ ಜಾನುವಾರುಗಳು ಮೇಯಲು ವಿಶಾಲವಾದಂತಹ ಕಂದಾಯ ಇಲಾಖೆಗೆ ಸೇರಿದ ಭೂಮಿ ಮತ್ತು ಅರಣ್ಯ ಇಲಾಖೆ ಭೂಮಿ ಹೊಂದಿದ್ದು, ನಿಜ ಸಂಗತಿ ಇದ್ದಿದ್ದು ಇರುತ್ತದೆ. ಹೀಗಿರುವಾಗ ಕೆಲವು ಗ್ರಾಮಗಳಲ್ಲಿ ಅತಿ ಬಡತನ ರೇಖೆಗಿಂತ ಕೆಳಗಿರುವ ದೀನದಲಿತರು, ಕೃಷಿ ಕಾರ್ಮಿಕರು ಕಂದಾಯ ಇಲಾಖೆಗೆ ಸೇರಿದ ಜಮೀನುಗಳನ್ನು ಸುಮಾರು ತಲತಲಾಂತರ ವರ್ಷಗಳಿಂದ ಹಿರಿಯರ ಕಾಲದಿಂದ 2 ಎಕರೆಯಿಂದ 4 ಎಕರೆವರೆಗೂ ತಮ್ಮ ಕುಟುಂಬದ ಜೀವನೋಪಾಯಕ್ಕಾಗಿ ಉಳುಮೆ ಮಾಡಿಕೊಂಡು ಅದರಲ್ಲಿ ಬೆಳೆದಂತಹ ಆಹಾರದ ದವಸ ಧಾನ್ಯಗಳಿಂದ ತಮ್ಮ ಕುಟುಂಬ ಉಪಜೀವನ ಸಾಗಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ಮಾದೇವ ಎನಮಾದರ, ಕಾನೂನು ಸಲಹೆಗಾರರು ಲಕ್ಷಣ ಬಕ್ಕಾಯಿ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರು ಸುರೇಶಪ್ಪ ದೊಡಮನಿ ಜೋಡಳ್ಳಿ, ಡಿಎಸ್ಎಸ್ ತಾಲೂಕು ಸಂಚಾಲಕರು ಸುರೇಶ್ ಹೊಸಮನಿ. ದಬ್ಬಾಳಿಕೆ ಮಾಡುವ ಮುಖಂಡರಿಗೆ ಎಲ್ಲಿವರೆಗೆ ಹೋರಾಟ? ಡಿಎಸ್ಎಸ್ ಹೋರಾಟಕ್ಕೆ, ಡಿಎಸ್ಎಸ್ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ, ಅದಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ? ಬಡವರೇ ಒಂದಾಗಿ, ರಾಜ್ಯದ ಮುಂದಾಗಿ, ಬಡವರೇ ಒಂದಾಗಿ, ಬಡವರೇ ಒಂದಾಗಿ, ಬಡ ಕೂಲಿಕರ ಮೇಲೆ ದಬ್ಬಾಳಿಕೆ ಮಾಡುವ ಮುಖಂಡರ ಮೇಲೆ, ರೈತ ಸಂಘದ ಮುಖಂಡರ ಮೇಲೆ, ಧಾರವಾಡ ಕಲಘಟಗಿ ತಾಲೂಕು ಕಂದಾಯ ಅಧಿಕಾರಿಗಳಿಗೆ, ಕಲಘಟಗಿ ತಾಲೂಕು ಕಂದಾಯ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅದಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಭೂಮಿ ನಮ್ಮ ಹಕ್ಕು, ಭೂಮಿ ನಮ್ಮ ಹಕ್ಕು, ಭೂಮಿ ನಮ್ಮ ಹಕ್ಕು, ಭೂಮಿ ನಮ್ಮ ಹಕ್ಕು. ಗಂಜಿಗಟ್ಟಿ, ಚಿಗಟ್ಟಿ, ದೋಸೆಟ್ಟಿಕೊಪ್ಪ, ಕಾಗಡಕೊಪ್ಪ ಮತ್ತು ಸುಳಿಕಟ್ಟಿ ಇಲ್ಲಿ ಇರ್ತಕ್ಕಂಥ ಬಗರ್ಗುಸಾಳರು ನೂರಾರು ಸಂಖ್ಯೆಯಲ್ಲಿ ಸುಮಾರು 40ರಿಂದ 50 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಬಲಾಢ್ಯ ರೈತರು, ಸುಮಾರು 30-40 ಎಕರೆ ಜಮೀನಿರ್ತಕ್ಕಂಥ ರೈತರು, ಅವರಿಗೆ ತಮ್ಮ ಜಮೀನುಗಳನ್ನೂ ಬೇಕು, ಅವ್ರ ದನಗಳ ಮೇಸಕ್ಕೆ 100 ಎಕರೆ ಸಾಗುವಳಿನೂ ಬೇಕು, ಜೊತೆಗೆ ಸ್ಮಶಾನಕ್ಕೆ ಬೇಕಂತೇಳಿ ಅಧಿಕಾರಿಗಳ ಮುಂದೆ ಗಲಾಟೆ ಮಾಡಿ ಅಲ್ಲಿ ಬಗರ್ಗುಸಾಳನ್ನು ಒಕ್ಕಲೆಬ್ಸಿಕತ್ತಾರೆ. ಅದು ತಮಗೆಲ್ಲರಿಗೂ ಗೊತ್ತಿರಬೇಕು. ಕಂದಾಯ ಕಾಯ್ದೆ 1966 ಉಪಕಲಂ 94C 94CC ರನ್ವಯ ಕರ್ನಾಟಕ ಸರ್ಕಾರ ಈಗಾಗಲೇ ಒಂದು ಸಲ ಗ್ರಾಮೀಣ ಭಾಗದಲ್ಲಿ ಕೃಷಿ ಕೂಲಿಕಾರರು ಏನಾದರೂ, ಅದು ಅರಣ್ಯ ಇರಲಿ ಅಥವಾ ಕಂದಾಯ ಇರಲಿ, ಯಾವುದೇ ಭೂಮಿನ ಅಕ್ರಮ ಸಾಗುವಳಿ ಮಾಡ್ತಿದ್ರೆ ಅವರಿಗೆ ಒಂದು ಸಲ 4 ಎಕರೆವರೆಗೂ ಪಟ್ಟ ಹಂಚಿಕೆ ಮಾಡಬೇಕಂತ ತೀರ್ಮಾನ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಕಂದಾಯ ಸಚಿವರು ಮತ್ತು ಅರಣ್ಯ ಸಚಿವರು ಹೇಳಿಕೆಯನ್ನು ಕೊಟ್ಟಾರೆ ಮತ್ತು 3 ತಿಂಗಳ ಸಮಯವನ್ನು ಅಸಿಸ್ಟೆಂಟ್ ಕಮಿಷನರ್ ಧಾರವಾಡ ಮತ್ತು ಎಲ್ಲ ಕಮಿಷನರ್ಗಳಿಗೆ ಮತ್ತು ಆಯಾ ತಾಲೂಕಿನ ತಹಸೀಲ್ದಾರ್ಗೆ ಅಧಿಕಾರ ಕೊಟ್ಟಿದ್ದರು, ಅವರೂ ಮಾಡಲಿಲ್ಲ. 2ನೇ ಹಂತದಲ್ಲಿ ಬಗರ್ ಹುಕ್ಕುಂ ಸಾಗುವಳಿ ಅಕ್ರಮ ಸಕ್ರಮ ಸಮಿತಿ ಮಾಡಿದರು. ಆ ಸಮಿತಿಗಳಿಗೆ ಆಯಾ ತಾಲೂಕಿನ MLAಗಳನ್ನ ಅಧ್ಯಕ್ಷರು ಮಾಡಿದರು, ಅವರೂ ಕೂಡ ಕ್ರಮ ವಹಿಸಲಿಲ್ಲ. ಸೊ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಸಚಿವರು ನಿರಂತರವಾಗಿ ಪ್ರಯತ್ನ ಮಾಡೋದ್ರ ಮೂಲಕ ಅಕ್ರಮ ಸಕ್ರಮ ಸಮಿತಿ ಅಥವಾ AC ಅಥವಾ ತಹಸೀಲ್ದಾರ್ ಮೂಲಕ ನೀವು ಆ ಬಗರ್ ಹುಕ್ಕುಂಗೆ ಒಂದು ಸಲ ಅವರಿಗೆ ನೀವು ಸಕ್ರಮಾತಿ ಮಾಡಿ ಪಟ್ಟ ಹಂಚಿಕೆ ಮಾಡುವಂತೆ ಹೇಳಿದಾಗೂ ಕೂಡ ಇವತ್ತಿಗೂ ಮೀನಾಮೇಷ ಎನಿಸ್ತಿರ್ತಕ್ಕಂಥದ್ದು ಇದು ಸಂಪೂರ್ಣ ನಿರ್ಲಜ್ಜಿಗೇಡಿ ಸರ್ಕಾರದ ಕ್ರಮ ಅಂತ ಹೇಳಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಪ್ರಮಾಣ ಸ್ವೀಕಾರ ನಾವು ರೈತರನ್ನ ಕಾಪಾಡ್ತೀವಿ, ಬಡವರನ್ನ ಕಾಪಾಡ್ತೀವಿ, ಹಿಂದುಳಿದ ಕಾಪಾಡ್ತೀವಿ ಏನು ಪ್ರತಿನಿಧಿ ಮಾಡಿರಲ್ಲ, ಹಂಗೆ ನಿಜವಾಗಿ ನಿಮಗೆ ಏನಾದರೂ ನೈತಿಕತೆ ಇದ್ದರೆ, ಸಂವಿಧಾನ ಗೌರವ ಇದ್ದರೆ ತಕ್ಷಣ ಕರ್ನಾಟಕದಾದ್ಯಂತ ಸುಮಾರು 5 ಲಕ್ಷ ಚಿಲ್ಲರೆ ಬಗರ್ ಹುಕ್ಕುಂಸಾರರು ಅರ್ಜಿ ಸಲ್ಲಿಸಿ ಪಟ್ಟ ಹಂಚಿಕೆಗೆ ಅವರು ಪಡೆದಾಡ್ತಾ ಇದ್ದಾರೆ. ನಿಮ್ಮ ನಿರ್ದೇಶನ ಪ್ರಕಾರ ಯಾರು ಈಗಾಗಲೇ ಫಾರ್ಮ್ ನಂಬರ್ 50, 53, 57 ತುಂಬಿದ್ರಲ್ಲ ಅವರಿಗೆ ಪಟ್ಟ ಹಂಚಿಕೆ ಮಾಡಬೇಕಂತ ಸರ್ಕಾರ ತೀರ್ಮಾನ ತಗೊಂಡು ಕೂಡ ಇವತ್ತಿಗೂ ಮಾಡದೆ ಹೋದರೆ ಇದು ಕಂದಾಯ ಇಲಾಖೆ ಅಧಿಕಾರಿಗಳ ವೈಫಲ್ಯ. ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಆಯಾ ತಾಲೂಕಿನ ತಹಸೀಲ್ದಾರ್ಗಳು ಸರ್ವೆ ಮಾಡಿ 50, 53, 57 ಯಾರು ತುಂಬಿದಾರೋ ಅಂಥವ್ರೆಲ್ಲ ಅರ್ಜಿಗಳನ್ನು ಪಟ್ಟಿ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಮೂಲಕ ಅದನ್ನು ತೀರ್ಮಾನದ ಮೂಲಕ ಜಿಲ್ಲಾಧಿಕಾರಿ ಮೂಲಕ ಶಿಫಾರಸು ಮಾಡಿ ಸರ್ಕಾರಕ್ಕೆ ಜವಾಬ್ದಾರಿಯನ್ನು ಮರ್ತಿರೋದು ಎಲ್ಲ ತಾಲೂಕು ಆಡಳಿತ. ಅದು ವಿಶೇಷವಾಗಿ ಧಾರವಾಡ ಜಿಲ್ಲೆ ನಂಬರ್ 1 ಕಲಘಟಗಿ ತಾಲೂಕು ಆಡಳಿತ ಭಾಳ ಬೇಜವಾಬ್ದಾರಿಯಲ್ಲಿ
ಅಲ್ಲಿ ಅವರು ಹೆಂಗೆ ಮಾಡ್ತಾರೆ ಅಂದ್ರೆ ಕಲ್ಗಟ್ಟಿಗೆ ಕಂದಾಧಿಕಾರಿಗಳು ಕೂಸಿನ ಕುಂಡಿ ಚೂಟವರು ಅವರ ಮತ್ತು ಅದ್ರ ತಲೆ ಮೇಲೆ ಕೈ ಆಡಿಸಿ ಅದನ್ನು ರಂಸವರು ಅವರ ಇತ್ತ ನಾವು ಯಾರು ಹೋರಾಟ ಮಾಡಕ್ಕೆ ಹೋದ್ರೆ ನಮ್ಮ ಪರವಾಗಿ ಮಾತಾಡ್ತಾರೆ, ಅಲ್ಲಿ ಯಾರಾದ್ರು ರೈತರು ಆದ್ರೆ ಅವ್ರ ಪರವಾಗಿ ಮಾತಾಡ್ತಾರೆ. ಹೀಗಾಗಿ ಡ್ಯುಯಲಿಸಮ್ ಮಾಡೋದ್ರಿಂದ ವಿಶೇಷವಾಗಿ ಧಾರವಾಡ ಜಿಲ್ಲೆ ಇರ್ತಕ್ಕಂಥ ಎಲ್ಲ ತಾಲೂಕಾ ಮಟ್ಟದ ಕಂದಾಯ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸೋದನ್ನು ಬಿಟ್ಟು ಸರ್ಕಾರದ ನೀತಿ ನಿಯಮದನ್ವಯ ಮತ್ತು ಆ ಪಟ್ಟ ಹಂಚಿಕೆ ನೀತಿಯನ್ವಯ ಮತ್ತು ಆ ಕಂದಾಯ ಕಾರಣದನ್ವಯ ಎಲ್ಲ ಪಟ್ಟಿ ತಯಾರು ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಮೂಲಕ ಜಿಲ್ಲಾಧಿಕಾರಿಗಳು ಶಿಫಾರಸು ಮಾಡಿದ್ರೆ ನಿಮಗೆ ಕೆಲಸ ಮುಗಿತು ಮೊದಲನೇ ಹಂತ. ಎರಡನೇ ಹಂತ ಜಿಲ್ಲಾಧಿಕಾರಿ ಎಲ್ಲ ಪಟ್ಟಿಯನ್ನು ನೇರವಾಗಿ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ, ಪ್ರಧಾನ ಕಾರ್ಯದರ್ಶಿ ಅರಣ್ಯ ಇಲಾಖೆಯವರಿಗೆ ಕಳಿಸಿದರೆ ಸನ್ಮಾನ್ಯ ಸಚಿವರು ಹೇಳಿದಂಗೆ 3 ತಿಂಗಳ ಎಲ್ಲ ಬಗಲದವರಿಗೆ ಪಟ್ಟ ಹಂಚಿಕೆ ಗ್ಯಾರಂಟಿ ಆಗ್ತದಾಗ ಏನು ಸಂಶಯ ಇಲ್ಲ. ಹೀಗಾಗಿ ಇದನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಯಾರಿಗೆ ಅಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ, ಅದು ವಿಶೇಷವಾಗಿ ತಾಲೂಕಾ ಆಡಳಿತಕ್ಕೆ ಮಾತ್ರ. ಸೊ ಅವ್ರ ಮೇಲೆ ನಮ್ಮದು ಆರೋಪ ಇದೆ ವಿನಃ ಜಿಲ್ಲಾ ಮೇಲೆ ಖಂಡಿತ ಇಲ್ಲ. ಯಾಕಂತಂದ್ರೆ ಜಿಲ್ಲಾ ಏನೇ ಕ್ರಮ ತೊಗೊಂಡ್ರೆ ಬೇಸ್ಡ್ ಆನ್ ತಾಲೂಕಾ ಅಧಿಕಾರಿಗಳ ವರದಿ, ಆ ವರದಿ ಒಪ್ಸಲಿ ಇವರು ಮೀನಮೇಷ ಮಾಡ್ಲಿಕ್ಕಂತಾರ. ಅವ್ರ ಉದ್ದೇಶ ಗೊತ್ತಾಗ್ತಾ ಇಲ್ಲ. ಅದರ ಉದ್ದೇಶಕ್ಕೋಸ್ಕರ ಮೊನ್ನೆ ಸೂರಶೆಟ್ಟಿಕೊಪ್ಪ, ಸುತ್ತಗಟ್ಟಿ, ಸುಳಿಕಟ್ಟಿ, ಆಮೇಲೆ ಕಾಡ್ಲಕೊಪ್ಪ ಎಲ್ಲ ಕಡೆಗೆ ಸುಮಾರು 35 ವರ್ಷದಿಂದ ಮಾಡ್ತಕ್ಕಂಥ ಬಗಲಗಳಿಗೆ ಪಟ್ಟ ಹಂಚಿಕೆ ಮಾಡಲಿಕ್ಕೆ ಕಾರಣದಲ್ಲಿ ಯಾವುದೇ ಅಡೆತಡೆ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತದೆ. ಆದರೆ ಇವರು ಬೇಜವಾಬ್ದಾರಿ ಆಗ್ತಾ ಇಲ್ಲ. ಇದು ನಮ್ಮ ಆರೋಪ ತಾಲೂಕು ಮೇಲೆ. ಇದನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಎಸಿಯವ್ರು ಎಲ್ಲ ಕಡೆಗೆ ಓಡಿಸಾಡೋದ್ರ ಮೂಲಕ ರಿಪೋರ್ಟ್ ಮೂಲಕ ತಕ್ಷಣ 1 ವಾರದೊಳಗಾಗಿ ಕಂದಾಯ ಇಲಾಖೆ ಅಧಿಕಾರಿಗೆ ಕಳಿಸಿ ಬಡವರ ರಕ್ಷಣೆ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಬೇಡಿಕೆ. ಲಕ್ಷ್ಮಣ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ವೇದಿಕೆ. ಜೈ ಭೀಮ್, ಜೈ ಭಾರತ್.